ನಮಸ್ತೆ ಅಪ್ಪ ಅಮ್ಮ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ. ನಾವು ಹುಬ್ಳಿ ಸರಾಕೆಯಿಂದ ಮಾತಾಡ್ತಿದ್ದೀವಿ. ಅಪ್ಪ ಅಮ್ಮ ನೋಡೋಣ, ಇಲ್ಲಿ ಸಿಕಂದರಪ್ಪ ಮತ್ತು ಹುಸೇನ್ ಬಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಹೇಗೆಲ್ಲ ಸರಾಕೆಯಲ್ಲಿ ಬಂದ್ಮೇಲೆ ಹೇಗೆಲ್ಲ ಆರಾಮಾಯ್ತು ಅಂತೇಳಿ ಅವ್ರ ಹತ್ರ ಕೇಳೋಣ. ಅಪ್ಪ ಅಮ್ಮ ಹೇಳಿ ಅಮ್ಮ, ಹೇಳಪ್ಪ, ಈಗ ಹೇಗಿದ್ದೀರಾ? ನಾನು ಮೊದಲು ರೈಲ್ವೆದಲ್ಲಿ ಕೆಲಸ ಮಾಡಿ ಸರ್, 33 ವರ್ಷ ಮಾಡಿ ನಾನು ರೈಲ್ವೆ ದಾಖಲೆ ನನಗೆ ಫ್ರೀ ಆದರೂ ರೈಲ್ವೆ ದಾಖಲೆಯಲ್ಲಿ 3 ತಿಂಗಳು 6 ತಿಂಗಳು ಮಟ್ಟ ಟ್ರೀಟ್ಮೆಂಟ್ ತೊಗೊಂಡು ಸಹಿತವಾಗಿ ಅವ್ರಿಗೆ ಒಂದು ಎಣ್ಣೆಷ್ಟು ಆರಾಮ ಅನಿಸಲಿಲ್ಲ. ಮತ್ತು ದೇಶಪಾಲನೆ ಅನಿರುದ್ಧ ಕುಲಕರ್ಣಿ ಕಡೆ ನರ್ಸ್ ಸ್ಪೆಷಲ್ ಡಾಕ್ಟರ್ ಅವ್ನ ಕಡೆ ಹೋಗಿ ಅಡ್ಮಿಟ್ ಆಗಿದೆ. ಅವ್ನ ಕಡೆ ಒಂದು 20,000 ಸುಮಾರು 20,000 ಅಡ್ಮಿಟ್ ಆಗ ಅವನಿಗೆ ಆಪರೇಷನ್ ಆಗ್ತೈತಿ. ಒಂದು ಚಾರ್ಜ್ ಅಡ್ಮಿಟ್ ಆಗೋದು 2 ಲಕ್ಷದಿಂದ 3 ಲಕ್ಷ ಆಗ್ಬೋದು. ಆಯ್ತು ಸರ್, ಅಷ್ಟು ರೊಕ್ಕ ಕೂಡ ಆಗಲ್ಲ. ನಾನು 8 ದಿನ ಮಟ್ಟಿಗೆ ರೊಕ್ಕ ಕೂಡ ಮಾಡೋಕ್ಕೆ ನಾನು ಹೊರಗಿಂದ ಅಲ್ಲಿಂದ ಹೊರಗೆ ಹಾಕೊಂಡು ಅವ್ರಿಗೆ ರಿಪೋರ್ಟ್ ಮಾಡ್ಕೊಂಡೆ. ನಾನು 8 ದಿನ ಮಟ್ಟಿಗೆ ಅನುಕೂಲ ಆಗುವಷ್ಟು ಸಹಾಯ ಮಾಡಿ ನಾನು ದುಡ್ಡು ಸಣ್ಣ ಜನ ಮಾಡಿಕೊಂಡು ನಾನು ರಂಜಾನ ನನಗೆ ಅಡ್ಡಾಡಕ್ಕೆ ಅಡ್ಮಿಟ್ ಮಾಡಬೇಕು, ಊಟ ಇರಬೇಕು, ನನಗೆ ಮತ್ತು ಅಡ್ಡಾಡಬೇಕು, ದುಡ್ಡು ಸಂಗ್ರಹ ಮಾಡಬೇಕು. ಇಷ್ಟು ಕಷ್ಟದೊಳಗೆ ನನಗೆ ಇಲ್ಲಿ ಬಂದು ನನಗೆ ಅಡ್ಮಿಟ್ ಆಗೋದು ರೊಕ್ಕ ರೆಡಿ ಮಾಡ್ಕೊಂಡು ಬಂದು ನನಗೆ ಅಡ್ಮಿಟ್ ಮಾಡ್ತೀನಿ. ಅಲ್ಲಿ ಮಟ್ಟಿಗೆ ಒಂದು 8 ದಿನ ಮಟ್ಟಿಗೆ ಒಂದು ಸ್ವಲ್ಪ ಸಮಾಧಾನ ಕೊಟ್ಟು ಅಪ್ಪ ಸರಾಕೆರ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಸರಾಕೆರ್ ಬಗ್ಗೆ ಯಾರು ಹೇಳಿದ್ರು? ನನಗೆ ಒಬ್ಬರು ಹಿಂಗೆ ಮಾತಾಡ್ತಾ ಇದ್ದಮ್ಮ, ಯಾರೋ ಒಬ್ರು ಪುಣ್ಯಾತ್ಮ ಹೇಳಿದ್ರು, ನೀವು ಸಿಕ್ಕಂತ ಇಷ್ಟು ತ್ರಾಸ ತಗೋಬೇಕಲ್ಲ, ಅಲ್ಲಿ ಹೋಗು, ನೀನು ಗುಣ ಆಗ್ತೈತಿ ಅಂತ. ಆಯಿತು, ಏನು ದೇವ್ರ ಆಶೀರ್ವಾದ ಒಬ್ಬರು ಹಿರಿಯರು ಮತ್ತು ಬೇಗ ಮಾತು ಕೇಳಬೇಕು, ಸರಿ ತಪ್ಪನ್ನು ವಿಚಾರ ಮಾಡೋದು. ನಾನು ಹಂಗೆ ಆಯ್ತು ಒಮ್ಮೆ ಸ್ಪಂದಿಸ್ಬೇಕಂತ ಈಚೆಗೆ ಹತ್ತಾಕ್ ಬರ್ತಿದ್ದೇವೆ. ಆ ಕಡೆ ಇಬ್ಬರು ಕೈಯಿಂದ ಕುಂಡಿ ಹೇಳ್ಕೊಂಡು ಹತ್ತಾರೆ. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡೇನಮ್ಮ, ಕೋರ್ಟ್ ಸರ್ಕಲ್ ರಿಕ್ಷಾ ಮಾಡ್ಕೊಂಡು ಇಲ್ಲಿ ಇಳಿದು ಆ ಕಡೆ ಒಬ್ಬರು ಹಿಡ್ಕೊಂಡು ಹತ್ತಿಸ್ಬೇಕಾದ್ರೆ ಒಂದು ಗುಡ್ಡ ಹಾಕಿದಂಗೆ, ತಿರುಪತಿ ಗುಡ್ಡ ಹಾಕಂಗ ಅಂದ್ರೆ ಹಂಗೆ ಹಚ್ಚಿ ಇಲ್ಲಿ ಕರ್ಕೊಂಡ್ಬಂದೆ. ಆಕೆ ಕರ್ಕೊಂಡ್ಬಂದ್ರೆ ಅಪ್ಡೇಟ್ ಹಾಕೈತೆ ನನಗೆ. ಫಸ್ಟ್ ದಿನ ಸರಾಕೆರ್ ಬಂದಾಗ ನಿಮಗೆ ಸರಾಕೆರ್ ಹೇಗೆ ಅನಿಸ್ತು? ಆರಾಮ್ ಅನ್ಸತ್ತಮ್ಮ, ಆರಾಮ್ ಅನ್ಸಕ್ಬಿಟ್ಟು ನಾನು ಈಗ ಯಾವಾಗ ಅನ್ನೋದಕ್ಕೆ ಆರಾಮ್ ಅನ್ಸಕತ್ತಿ. ಡೈರೆಕ್ಟ್ ರೇಡಿಯೋ MD ಭೇಟಿ ಅಂದ. ನಮ್ಮದೇ ರಿಟೈರ್ಡ್ ಪರ್ಸನ್, ನನ್ನ ಆರೋಗ್ಯ ಸಂಬಂಧಿ ನೀವು ಫಂಡ್ ಮುಟ್ಕೊಂಡಿರಿ ಪುಕ್ಷೇಟಿ ನಾನು ನೋಡಿದ್ರು. ಮತ್ತಿಷ್ಟು ಅನಾಥ ಕೆಲಸ ಆದರೂ ನಿಮ್ಮದು ಹಾಕೊಂಡು ಇಷ್ಟು ಅಡ್ಮಿಟ್ ಆಗಿ ಇಟ್ಟಿದ್ದೀಗ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಆರಾಮ ಅಂತಿಲ್ಲ. ಅನಿರುದ್ಧ ಕಡೆ ಸ್ವಲ್ಪ ತೊಗೊಂಡೆ ಚೆನ್ನೈನೆಲ್ಲ ಆರಾಮ ಹಾಕೊಂಡಿದೆ. ಮತ್ತು ನೀವು ನಾನು ಆಗಬೇಕು ಕಿವಿಗೆ ಹಾಕ್ತೀನಿ. ನನ್ನ ಭಾಳ ಅನ್ನ ಇರ್ತೀವಿ. ನಾನು ಎಲ್ಲರೂ ಇದಾಕಂಗೆ ಅದಕ್ಕೆ ಅವ್ರು MD ವಾದ ಮಾಡಿದಾಗ ಸಿಕ್ಕಂದ್ರೆ ನೀನು ಬೇಜಾರು ಮಾಡ್ಕೊಂಡು ಕರ್ಕೊಂಬ, ನಾನು ಅರೇಂಜ್ ಮಾಡ್ತೀನಿ. ಆಯ್ತು, ಚೀಲದಂಗೆ MDಗೆ ಬಂದು ಬಿಟ್ಟಿದೆ. ಅವ MD ಫೋನ್ ಮಾಡ್ತಾರೆ ಅನಿರುದ್ಧ ಹಾಸ್ಪಿಟಲ್ MDಗೆ. ಅವ ಎರಡು ತಜ್ಞರು ಅವ್ನಿಗೆ ಎಷ್ಟು ಸಾಕಷ್ಟು 100 ಮಂದಿ ಕ್ಯೂ ಹಚ್ಚಿರ್ತಾರೆ ರೈಲ್ವೆಯಲ್ಲಿ. ಅವ್ನು MD ಫೋನ್ ಅಂತ ಅವ್ನು ಬರೋಬೇಕಾಗುತ್ತೆ. ನಮ್ಮ ಪೇಷಂಟ್ ಎದ್ದು ನಮ್ಮ MD ಒಳಗೆ ಬಂದು ಎಲ್ಲ ಅವರು ಬ್ಲಾಸ್ಟ್ ಆಗೈತಿ, ಎಲ್ಲ ಕಟ್ಕೊಳ್ತಾರೆ. ಮತ್ತು ಅನಿರುದ್ಧ ಕಲ್ತ್ಕೊಂಡ್ಬಿಟ್ಟು ಆರಾಮಿರ್ತಿಲ್ಲ, ಸ್ವಲ್ಪ ಆರಾಮಾಗಿರ್ಲಿಕ್ಕೆ ಅವ್ನು ಮಾತಾಡ್ತಾರೆ. ಫಸ್ಟ್ ಅದನ್ನು ಅರೇಂಜ್ ಮಾಡೋದು. ಆ MD ಹೇಳ್ತಾನಂದ್ರೆ ಅವ್ನು ಸೀರಿಯಸ್ ಟೈಮಿಗೆ ಇಟ್ಕೊಂಡು ಇಂಜೆಕ್ಷನ್ ಮಾಡ್ತಾನೆ. ಈ ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರಿ? ಹೇಗೆ 2.5 ತಿಂಗಳು ಸರಿಯಾಗಿ ಬಂದ ನೋಡಿ. ಅಪ್ಪ ಅಮ್ಮ ನೀವೆಲ್ಲ 10 ದಿನ ಬರ್ಲಿಕ್ಕೆ ಹೇಗೆಲ್ಲ ಮಾತಾಡ್ತೀರಾ, ಆದ್ರೆ ಇವರು ಕರೆಕ್ಟ್ ಆಗಿ ಎಷ್ಟು ತಿಂಗಳು ಬಂದಿಲ್ಲ. ಅಪ್ಪ ಇದ್ದು ತಪ್ಸಿಲ್ಲ. ಯಾವ ಮೊಹರಂ ಇದ್ದು ರಂಜಾನ್ ಇದ್ದು ಅಮ್ಮ ಮಾತ್ರ, ಅಮ್ಮ ಅಪ್ಪ ಇಬ್ರು ಸಹ ಮಾತ್ರ ಟ್ರೀಟ್ಮೆಂಟ್ ತಗೊಳಕ್ ಒಂದಿನೂ ತಪ್ಸಿಲ್ಲ. 2.5 ತಿಂಗಳು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿದ್ರು. ಅಮ್ಮ ನಿಮ್ಗೆ ಕಷ್ಟ ಅನ್ಸ್ಲಿಲ್ವಾ? ಕಷ್ಟ ನನಗೆ 3 ಆರಾಮಾಗೈತಿಲ್ಲ. ನನಗೆ ಕಾಲು ನಡ್ಯಾಕೆ ಬಂದೈತಿ. ನಾನು ಕಾಲು ನಡ್ಯಾಕೆ ಬರ್ಲಿಕ್ಕೆ ಮತ್ತೆ ಮುಂದೆ ನನ್ನ ಪರಿಸ್ಥಿತಿ ನನಗೆ ಆರಾಮ. ಹಬ್ಬನೂ ನೋಡಿಲ್ಲ, ಏನೂ ನೋಡಿಲ್ಲ. ಕರೆಕ್ಟಾಗಿ ಇಲ್ಲೇ ಸರಕಾರಿ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿಲ್ಲ. ಅಮ್ಮ ನೀವು ಸರಕಾರಿ ಟ್ರೀಟ್ಮೆಂಟ್ ಜೊತೆಗೆ ಸಹಾಯ ಕೂಡ ಮಾಡಿದ್ರೆ ಎಲ್ರಿಗೂ ಸಹ? ಅಮ್ಮ ನಾನು ಸಹಾಯ ಮಾಡಿದ್ರು ಕೂತಂತೀನಿ. ನನಗೆ ಸೈಕಲ್ ಬರೋಕೆ ಹೋಗಲ್ಲ, ಸೈಕಲ್ ತೊಗೊಂಡು ಅಡ್ಡಾಡೀನಿ. ಇಡೀ ವರ್ಕ್ಶಾಪ್ನೇ 7 ಮಂದಿ ಸೈಕಲ್ ಹೇಳೀನಿ. ನನ್ನ ಕೂಡ ಎಂಪ್ಲಾಯ್ ಅಲ್ಲಿ ಆನಂದ್ ನಗರಕ್ಕೆ ಕೇಶಾಪುರ ಕಮ್ ಸಿ ಕಮ್ 25 ಮಂದಿ ಮಾಡಿದ್ರೆ ಒಂದು ಏನೋ ಕುಕ್ಕರ್ ಗಿಫ್ಟ್ ಕೊಡ್ತೀನಿ ಅಂತ ಆಸೆ ಇತ್ತು ಕರಾಚಿ ಆಫೀಸರ್. ನಾವು ರಿಸ್ಪೆಕ್ಟ್ ಕೊಟ್ಟು 25 ಯಾಕೆ 30 ಜನ ಕೊಟ್ಟು ನಾವು ಅವ್ರ ಕಡೆಯಿಂದ ಒಂದು ಕುಕ್ಕರ್ ಗಿಫ್ಟ್ ಕೊಟ್ಟಾರ. ಆ ನಂತರ ಗಂಗಾ ಮೇಡಮ್ ಅವರು ನನಗೆ ತಗೊಂಡು ಆರಾಮಾಗಿತ್ತು. ಗಂಗಾ ಮೇಡಮ್ ಅವರು ಭಾಳ ಒತ್ತಾಯ ಮಾಡ್ತಾರೆ, ಏನು ಒತ್ತಾಯ ಮಾಡಕ್ಕೆ ನಾನು ರಿಟೈರ್ಮೆಂಟ್ ಪರ್ಸನ್, ಅಷ್ಟು ದುಡ್ಡು ಎಲ್ಲಿ ಕಟ್ಟಿ ನನ್ನ ಪ್ರಾಬ್ಲಮ್ನ ಯಾಕತ್ತೆ ಇಲ್ರಿ ನೀವು ಮಾಡಿ ತೊಗೋಬೇಕಂತ ಅಂತ
ಆತು ಮಕ್ಕಳು ಅಂದ್ರೆ ದೇವ್ರು ಇದ್ದಂಗೆ ಅವ್ರು ಹೇಳ್ತಾರೆ ನನಗೆ ಒಬ್ಬರು ಮಾತು ಕೇಳಿ ನಾನು ಈ ಥರ ತೊಗೊಂಡ್ಬಿಡು 1 ಲಕ್ಷ ರೂಪಾಯಿ ಹೋದಿತ್ತು ಅದು 1 ಲಕ್ಷ ರೂಪಾಯಿ ಹೋಗೋದ್ರಿಂದ 1 ಕೋಟಿ ಅಷ್ಟು ನಮಗೆ ಲಾಭ ಆಗಿದೆ. ಅಂದ್ರೆ ನಿಮ್ಗೆ ಮ್ಯಾಟ್ ತಗೊಳೋಕ್ಕಿಂತ ಮೊದಲು ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಳ್ಬೋದಿತ್ತಲ್ಲ, ಮತ್ತೆ ಯಾಕೆ ಮನೆಗೆ ತಗೊಂಡೋಗಿ? ಅಂದ್ರೆ ಮತ್ತೀಗ ಪ್ರತಿ ಸಲ ಬರೋದು ಅಂದ್ರೆ ಆಯ್ಸಲ್ಲ ನಿಮ್ಮಂಗ ಏಜ್ ಇದ್ದಾರ ವಯಸ್ಸಾದ್ರೆ ನಾವು ಆ ಬಸ್ ಹತ್ತು ಧೂಳಕೋದು ಮತ್ತು ಮನ್ಕಾಲ ಮಾಡ್ಕೊಂಡು ಯಾರು ನಮ್ಗೆ ಯಾರು ಹೊರಗೆ ಇಲ್ಲ. ಮತ್ತೆ ಗಂಗಾ ಮೇಡಮ್ ಹೇಳಿದ್ರೆ 65,000 ಕೊಡ್ತೀನಿ. 65,000 ಯಾಕೆ ನಿಮ್ಗೆ ದುಡ್ಡು ತುಂಬಾ ಅನ್ಸ್ಲಿಲ್ವಾ? 65,000 65 ನಮ್ಮ 3 ಲಕ್ಷ ಮಾಡಿದ್ರು ನಮ್ಮ ಮನೆಗೆ ಆರಾಮ ಆಗತ್ತಿದ್ದಿಲ್ಲ. ನಾವು 3 ಲಕ್ಷ ಬಾಬು 65,000 ಬಾಬು 3 ಲಕ್ಷ ಕೊಟ್ಟು ಆರಾಮಾಗ್ತಾ ಇಲ್ಲ. ಅಷ್ಟೆಲ್ಲ ಹಾಸ್ಪಿಟಲ್ಗೆಲ್ಲ ಖರ್ಚು ಮಾಡಿದೀರಾ, ಇದೇ ನಿಮ್ ದೊಡ್ಡದು ಅನ್ಸ್ಲೇ ಇಲ್ಲ. 65,000 ನನಗೆ ಭಾಳ ನಮ್ಮ ಅಮ್ಮ ಹೇಳಕ್ಕ ನಾನು ಯಾವುದೋ ಮನುಷ್ಯ ಅದು ಒಬ್ರು ಹೇಳಿದ ಮಾತಿ ಬೇರೆ ಕೊಟ್ಟು ನಡೆದ ಆ ಮನುಷ್ಯ ಮಾನವ ಹಾಕ್ಯಾನ, ಇದಕ್ಕಂದ್ರೆ ಖುಷಿ ಹಾಕ್ಯಾನ. ಇನ್ನು ಇದಕ್ಕೆ ಹಾಕ್ತಿದೆ ಅಂದ್ರೆ ಪ್ರಾಕ್ಟಿಕಲ್ ಹಾಕ್ತಾನೆ ನೋಡಿ. ಈಗ ಮನೆಗೆ ತಗೊಂಡೋದ್ರಲ್ಲ ಮ್ಯಾಟ್, ಎಷ್ಟು ಹೊತ್ತು ಟ್ರೀಟ್ಮೆಂಟ್ ತಗೊಳ್ತೀರ? ಮನೆಗೂ ಮತ್ತೆ ಸರಾಕೆಯಲ್ಲಿ ಏನ್ ವ್ಯತ್ಯಾಸ ಕಂಡು ಬಂದಿದೆ? ಇದಕ್ಕಿಂತ ಇದು ಸ್ವಲ್ಪ ಸಮಾಧಾನ ತೊಗೊಂಬ ಅದು ತಗೊಳ್ಳಿಂದ ಮನ್ಯಾಗ ಊಟ ಮಾಡೋಕ್ಕಿಂತ ಹೊರಗೆ ನೀವು ಊಟ ಹಾಕ್ತಾರೆ. ಲಗ್ನ ಮ್ಯಾರೇಜ್ ಪಾರ್ಟಿ ಹೋಗ್ತೀವಿ, ಫ್ರೆಂಡ್ ಸರ್ಕಲ್ ಪಾರ್ಟಿ ಹೋಗ್ತೀವಿ. ನಮ್ಮ ಮನೆ ಊಟ ಆದಂಗೆ ಅದು ಆಗಕ್ಕೆ ಇದು ಮನೆ ಊಟ ಆದಂಗಿದೆ. ಯಾವ್ದು ದಡ್ಡ ಬೆಡ್ ಮನೇಲಿ ಎಷ್ಟೊತ್ತು ಥೆರಪಿ ತಗೊಳ್ತೀರಾ ಅಪ್ಪ ಅಮ್ಮ ಇಬ್ರು ಸೇರಿ? ಈಕೆ ಮಾರ್ನಿಂಗ್ ಹೋಗ್ತಾನ, ಮಾರ್ನಿಂಗ್ ಮತ್ತು ಸಂಜೆ ಮುಂದೆ ಹೋಗ್ತಾನ. ನನಗೆ ನಿಮ್ಮ ಆಶೀರ್ವಾದ ಆರಾಮಾಗಿದೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೀನಿ. ಅಮ್ಮನಿಗೆ ತೂಕ ಕೂಡ ಕಮ್ಮಿ ಆಗಿದೆ ಈಗ, ಮೊದಲಿಗಿಂತ ತೂಕ ಜಾಸ್ತಿ ಇಲ್ಲ, ತೂಕ ಕಮ್ಮಿ ಆಗಿದೆ. ಗುಳಿಗೆಗೆ ಮೈ ಬಂದ್ಬಿಡ್ತೀನಿ. ಈಗ ಗುಳಿಗೆ ಕಮ್ಮಿ ಟ್ರೀಟ್ಮೆಂಟ್ ಜಾಸ್ತಿ ಹೋಗ್ತದೆ. ನೋಡಿ ಅಪ್ಪ ಅಮ್ಮ ಈಗ ಇಲ್ಲ, ಈಗ ಇಲ್ಲ. ನೋಡಿ ಅಮ್ಮ, ಸುಗಂಧರಪ್ಪ ಮತ್ತೆ ಹೊಸಂಗಿ ಅಮ್ಮನವರು ಇಲ್ಲಿ ಕೂಡ ಟ್ರೀಟ್ಮೆಂಟ್ ಸಹ ಬಂದು ಕೂಡ ಅವರು ಮನೇಲಿ ಬೆಡ್ ಮ್ಯಾಟ್ ತಗೊಂಡೋದ್ರು. ಮನೆ ಇಲ್ಲಿ ತಗೊಂಡು ಆರಾಮಾಗಿದ್ರು. ಅದು ಸಹ ಮನೇಲಿ ಟ್ರೀಟ್ಮೆಂಟ್ 2 ಹೊತ್ತು ಮಾಡ್ತೀರಪ್ಪ? 2 ಹೊತ್ತು ಟ್ರೀಟ್ಮೆಂಟ್ ತಗೊಂಡು ಇನ್ನೂ ತುಂಬಾ ಒಳ್ಳೆ ರೀತಿಯಲ್ಲಿ ಆರಾಮಾಗಿದ್ದಾರಲ್ಲಪ್ಪ? ಫುಲ್ ಆರಾಮಾಗಿದ್ದಾರೆ. ಈಗ ಏನೇನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಅಂದ್ರೆ ಮನೇಲಿ ತಗೊಳ್ಳೋದೇ ವಾಸಿ ಅಂತ ಹೇಳ್ತೀರಾ? ನಾ ಹೇಳ್ತೇನಮ್ಮ, ನಿಮ್ಗೆ ಉದಾಹರಣೆ ಕೊಟ್ಟು ನಾವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಪಾರ್ಟಿ ಊಟಕ್ಕೆ ಹೋಗ್ತೀವಿ ನಾವು. ಅದು ನಿನ್ನ ಮನೆ ಊಟ ಆದಂಗೆ ಆಗುದಿಲ್ಲ, ಹಂಗೆ ನನ್ನ ಮನೆ ಊಟ ಆದಂಗೆ ಇದೆ. ಯಾವುದು ಬೆಡ್ ನಾನು ಈಗ ನಿಮ್ಮ ಕೆರೆ ಏನಪ್ಪ ನೀವು ಊಟಕ್ಕೆ ಹೋಗ್ತಿರಲ್ಲ ಹಂಗೆ ಬಂದಂಗೆ ಅದು ನಮ್ಮ ಮನೆ ಊಟ ಆದಂಗೆ ಆಗುದು. ನೋಡಿ ಅಪ್ಪ ಅಮ್ಮ, ಸರಾಕೆರೆಯಲ್ಲಿ ಕೊಡುವಂತ 20 ನಿಮಿಷ ಟ್ರೀಟ್ಮೆಂಟ್ ಅವ್ರಿಗೆ ಸಾಕಾಗುದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬಿಟ್ರು, ಇಲ್ಲಿ ಬಂದು ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದ್ರು. ಅದರ ಕಾಯ್ಲಿಕ್ಕೆ ನಮ್ಗೆ ತುಂಬಾ ಕೆಲಸಗಳೆಲ್ಲ ಇರ್ತದೆ, ಹಾಗಾಗಿ ಕಾಯ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅವರು ಮನೆಗೆ ಬೆಡ್ ಮ್ಯಾಟ್ ನ ತಗೊಂಡ್ರು. ಈಗ ಮನೇಲಿ 2 ತಾಸು ಟ್ರೀಟ್ಮೆಂಟ್, ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಟ್ರೀಟ್ಮೆಂಟ್ ತಗೊಂಡು ಅಮ್ಮ ತುಂಬಾ ಬೇಗ ಹುಷಾರಾಗಿದ್ದಾರೆ. ಅವ್ರು ಹೇಳೋ ವಿಚಾರ ಇಷ್ಟೇ, ಏನು ಮನೆಗೆ ಸಮಾರಂಭಕ್ಕೆಲ್ಲ ಹೋಗಿ ನಾವು ಒಂದು ಸ್ವಲ್ಪ ಊಟ ಮಾಡೋದಕ್ಕಿಂತ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ವಾಸಿ. ಮನೆಯಲ್ಲಿ ತುಂಬಾ ಹೊತ್ತು ತಗೊಳ್ಬಹುದು. ಸರಕಾರಿಯಲ್ಲಿ ಅಷ್ಟು 20 ನಿಮಿಷ ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ ಅಂತ ಹೇಳಿ ಮನೆಗೆ ಅವ್ರು ಏನ್ ಮಾಡ್ಬಿಟ್ರು, ತಗೊಂಡ್ಬಿಟ್ರು. ನಿಮ್ಗೆ ಯಾವಾಗಲೂ ಕೊಟ್ರ ಬೆಡ್ ಮ್ಯಾಟ್ ಏನು ಆಫರ್ ಇದ್ದಾಗ ತಗೊಂಡ್ರಪ್ಪ? ನಿಮ್ಗೆ ಪರಿಸ್ಥಿತಿ ಹೋಗುವಾಗ 65,000 ಅಂದ್ರೆ ಮಾಡಿಕೊಟ್ಟೆ ತಗೊಂಡು ಟ್ರೀಟ್ಮೆಂಟ್ ಬೆಡ್ ಮ್ಯಾಟ್ ನ ತಗೊಂಡ್ರಿ ಅವಾಗ. ಈಗ ಆರಾಮಾಗಿದ್ದೀರಾ? ಮನೇಲಿ ಎಲ್ರೂ ಸಹ ಕುಟುಂಬ ಸಮೇತ ತಗೊಳ್ತೀರಾ, ನೀವು ಇಬ್ಬರೇ ಟ್ರೀಟ್ಮೆಂಟ್ ತಗೊಳ್ತೀರಾ? ನಾವು ಇಬ್ಬರೇ ತೊಗೊಳ್ಕತ್ತೀವಿ. ಆದ್ರೂ ಮಕ್ಕಳಿಗೆ ಹೇಳ್ತೀವಿ ಹಿಂಗಾದ್ರೆ ತೊಗೊಳ್ಬೇಕಂತ ಹೇಳ್ತೀವಿ. ಕೆಲವೊಂದು ಮಕ್ಕಳು ಉಪಯೋಗ ಮಾಡ್ತಾರೆ, ಕೆಲವೊಂದು ಮಕ್ಕಳು ಬಿಡ್ತಾರೆ. ಅದಕ್ಕೆ ಅವ್ರು ಮಡ್ಗಿ ಮಾಡಿ ಅವರು ಸಂಜೆ ಮತ್ತೆ ಕೇಳ್ಬೇಕು, ಕೆಲವೊಂದು ಹೋಗ್ತಾರೆ. ಒಟ್ಟು ಸರಾಕೆರೆ ಟ್ರೀಟ್ಮೆಂಟ್ ತಗೊಂಡು ನಿಮ್ಗೆ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಅಪ್ಪ ಅಮ್ಮನಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಈ ಸರ ಕೇಳಿದ್ರೆ ಸಮುದ್ರ ನೀರಿನ ಮಸಿಯಾಗಿ ಬರ್ಬೇಕು ನೀವು, ಇದಕ್ಕಿಂತ ಹೆಚ್ಚಿಗೆ ನನಗೆ ಹೇಳಕ್ ಶಕ್ತಿ ಇಲ್ಲ. ಸಮುದ್ರ ನೀರಿನಲ್ಲಿ ಸಮುದ್ರ ನೀರೆಲ್ಲ ಮಸಿಯಾಗಿ ಬರೆದ್ರು ಮಾಡಿದ ಉಪಕಾರ ಆಗಲ್ಲ. ಎಲ್ರೂ ಕರೆಕ್ಟ್ ಆಗಿತ್ತು. ಈಗ ನೋಡಿ ಅಪ್ಪ ಅಮ್ಮನಿಗೆಲ್ಲ ಹೇಳ್ತಾ ಇರ್ತಾರೆ ಟ್ರೀಟ್ಮೆಂಟ್ ನಮ್ಗೆ ದಿನ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ನೀವು 2.5 ತಿಂಗಳು ಬಂದ್ರಿ. ಸೊ ಅಪ್ಪ ಅಮ್ಮನಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಈ ದಿನ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕಾ, ಏನ್ ವಾರಕ್ಕೊಂದು ಬಂದು ತಗೊಳ್ಬೇಕಾ ಅಂತ? ದಿನ ಬಂದು ತಗೊಂಡ್ರು ಚಲೋ. ದಿನ ಚಲೋ ದಿನ ಊಟ ಮಾಡ್ಕೊಂಡು ಹಂಗೆ ಊಟ ಮಾಡ್ತೀವಿ. ಒಟ್ಟಿಗೆ ಇನ್ನೂ ನಮ್ಮ ಒಂದೇ ದಿನ ಈ ತೊಗೊಂಡು ಹೋಗ್ಬೇಕು ಅದೊಂದು ದೇವ್ರು ಇದ್ದಾನೆ. ನಾವು ಹೊಟ್ಟಿ ಕೂಡ ಹಂಗೆ ಹಾಕ್ತೇವೆ. ಹಂಗೆ ನಾವು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಆತ್ಮ ಕೊಟ್ಟು ಕೊಡ್ಬೇಕು. ದೇವ್ರು ಯಾವ ಪೂಜೆ ಮಾಡೋದು, ನಾವು ಆತ್ಮ ಕೊಟ್ಟು ಕೂಡ ಬರೀ ಹೊಟ್ಟಿಯಿಂದ ತುಂಬ್ಕೊಂಡು ಅದಕ್ಕೆ ಎರಡೋದು ಮೀನಿಂಗ್. ಅದಕ್ಕೆ ನಾವೇನು ಹೇಳ್ತೀನಿ, ಅದು ತೊಗೊಂಡ್ರಿಗೆ ಒಂದು ದೊಡ್ಡ ಸ್ಥಾನ ಮಾಡ್ಬೇಕು. ಅದು ಒಂದು ದೇವ್ರನ್ನ ತಿಳ್ಕೊಂಡು ನಾವು ಅದು ತೊಗೊಳ್ತೀವಿ. ಅದರಿಂದ ನಮ್ಮ ಆತ್ಮ ಭಾವ ಖುಷಿ ಇರ್ತೈತಿ, ಆರೋಗ್ಯ ಭಾವ ಇದಕ್ಕಿಂತ ಹೆಚ್ಚಿಗೆ ಆಗ್ತದೆ.